ಅಣ್ಣ, ನನ್ನ ಹೆಸರು ಅಭಿ ಅಂತ. ನನ್ನ ಹೆಸರು ಕೂಡ ಅಭಿನೇ. ನನಗೆ 26 ವರ್ಷ, ನನ್ನ ಸ್ಯಾಲ್ರಿ 17,000 ಇದೆ. ನಿಮ್ಮ ಎಲ್ಲಾ ವಿಡಿಯೋ ನೋಡಿ ತುಂಬಾನೇ ಫೈನಾನ್ಷಿಯಲ್ ನಾಲೆಡ್ಜ್ ನ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ನನಗೆ ಅಂತ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಂಡಿದ್ದೀನಿ. ನಿಮ್ಮ ವಿಡಿಯೋ ನೋಡಿದ್ಮೇಲೆ ಇವಾಗ ನನ್ನ ಪೇರೆಂಟ್ಸ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸೋಣ ಅಂತ ಇದ್ದೀನಿ. ಆದ್ರೆ ಇಯರ್ಗೆ 50,000 ಪ್ರೀಮಿಯಂ ಇದೆ. ನನ್ನ ಸಂಬಳಕ್ಕೆ ಇದು ತುಂಬಾನೇ ಜಾಸ್ತಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದು ಬೇಡವೋ ಅಂತ ಏನಾದರೂ ಸಜೆಷನ್ ಇದ್ರೆ ಕೊಡಿ. ಹಾಯ್ ಬ್ರೋ, ನನಗೆ ಅರ್ಥ ಆಗುತ್ತೆ. ಈಗ ನಿಮ್ದು ಇಯರ್ಲಿ ಸ್ಯಾಲ್ರಿನೇ 2 ಲಕ್ಷ ರೂಪಾಯಿ ಇದೆ. ಅದರಲ್ಲಿ 50,000 ಜಸ್ಟ್ ನಿಮ್ಮ ಅಪ್ಪ ಅಮ್ಮಂಗೆ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋಕೆ ಖರ್ಚು ಮಾಡ್ಬೇಕಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಬೆಟರ್ ನೀವೇನ್ ಮಾಡ್ಬೋದು ಅಂದ್ರೆ, ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಾ ಅಲ್ಲೊಂದು ESI ಕೊಟ್ಟಿರ್ತಾರೆ. ESI ಅಂದ್ರೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಅಂತ. ಇದರ ಅಡೆಗೆ ನೀವು ಜಾಯ್ನ್ ಆಗ್ಬೋದು. ನಿಮ್ಮ ತಂದೆ ತಾಯಿನೂ ಆಡ್ ಮಾಡಿಸ್ಕೊಂಡ್ಬಿಟ್ರೆ ಅವರು ಕೂಡ ಕವರ್ ಆಗ್ತಾರೆ. ಅದಕ್ಕೆ ಮಿನಿಮಮ್ ನೀವು 2 ಇಯರ್ಸ್ ಅಲ್ಲಿ ಕೆಲಸ ಮಾಡಿರ್ಬೇಕು ನನಗೆ ಗೊತ್ತಿರೋ ಪ್ರಕಾರ. ಅವಾಗ ನೀವು ನಿಮ್ಮ ತಂದೆ ತಾಯಿಗೂ ಕೂಡ ಕ್ಲೈಮ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಗೌರ್ಮೆಂಟೇ ಒಂದು ಸ್ಕೀಮ್ ತಂದಿದೆ BPL ಕಾರ್ಡ್ ಹೋಲ್ಡರ್ಸ್ಗೆ, ಅದು ಆಯುಷ್ಮಾನ್ ಭಾರತ್ ಅಂತ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಹೆಂಗೆ ಅಂತ ದೇವರಣೆಗೂ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಬಟ್ ತುಂಬಾ ಜನ ಅದರಿಂದ ಬೆನಿಫಿಟ್ ತಗೊಳ್ತಾ ಇದ್ದಾರೆ. ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಅದು 5 ಲಕ್ಷದವರೆಗೂ ಗೌರ್ಮೆಂಟ್ ಇನ್ಶೂರೆನ್ಸ್ ಕೊಡುತ್ತೆ. ಇನ್ಶೂರೆನ್ಸ್ ಅಂದ್ರೆ ಏನಾದ್ರು ಆಪರೇಷನ್ ಈ ತರ ಏನಾದ್ರು ಆದಾಗ ನೀವು ಕ್ಲೈಮ್ ಮಾಡ್ಕೊಬಹುದು. ಇದು ಬಿಟ್ರೆ ಯಶಸ್ವಿನಿ ಅಂತ ಇತ್ತು, ಇವಾಗ ಇದೆಯಾ ಇಲ್ಲ ಗೊತ್ತಿಲ್ಲ. ತುಂಬಾ ಜನ ಹೇಳ್ತಾರೆ ಅದನ್ನು ಆಯುಷ್ಮಾನ್ ಭಾರತ್ಗೆ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ. ಯಶಸ್ವಿನಿನೂ ಚೆನ್ನಾಗಿ